ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಉದ್ದೇಶ ಏನಿಲ್ಲ, ಕಳ್ಳ ಚಿತ್ರ ನಂದು ಮುಂದಿನ ವರ್ಷ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಪ್ರಚಾರಕ್ಕೆ ಬಂದಿದ್ದೆ ನಾನು. ಅಂದ್ರೆ ಅರ್ಥ ಆಗಿಲ್ಲ ಸರ್ ನನ್ಗೆ. ಸರ್ ಉದ್ದೇಶ ಅಂದ್ರೆ ಲವ್ ಸ್ಟೋರಿ ಸರ್ ಸಿನಿಮಾ. ಆದ್ರೆ ಇದು ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತಾನೆ ಹೇಳ್ಬೋದು. ನೀವು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ, ಆನಿಮಲ್ ಆ ಶೇಡಲ್ಲಿ ಇರುತ್ತೆ. ಆದ್ರೆ ನಮ್ ಕರ್ನಾಟಕ ಅವರು ನಮ್ಮವರು ಎಷ್ಟು ತಡ್ಕೊಂತಾರೆ ಅದ್ರ ಮೇಲೆ ಇಟ್ಕೊಂಡು ನಾವು ಒಂದು ಸಿನಿಮಾನ ಮಾಡಿದೀವಿ. ನೀವು ಸಾಂಗ್ಗಳು ನೋಡಿದ್ರ ಸರ್? ಅದು ಬೇರೆ ಸಿನಿಮಾ ಸರ್ ಅದು. ಆದ್ರೆ ಇದು ತುಂಬಾನೇ ಬೇರೆ ಸಿನಿಮಾ. ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ. ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ, ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಇದು ಯೂತ್ಸ್ಗೆ ಆಗ್ಬಹುದು, ಅವ್ರಿಗಂತ ಅಲ್ಲ, ಎಲ್ಲಾ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು. ಪಕ್ಕ US ಸಿನಿಮಾ, US ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಅರ್ಜುನ್ ಜನ್ಯ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈಗ ನಾವು 3 ಹಾಡು ಬಿಟ್ಟಿದ್ದೀವಿ. ಫಸ್ಟ್ ಅಯ್ಯೋ ಶಿವನೇ ಹಾಡು ತುಂಬಾ ಚೆನ್ನಾಗಾಯ್ತು, ಒಳ್ಳೆ ಹಾಡು ಕ್ಲಿಕ್ಕು ಆಯಿತು. ಮತ್ತೆ ಅದಾದ್ಮೇಲೆ ಬ್ಲಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ. ಅದಾದ್ಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಪ್ಯಾಥೋ ಸಾಂಗು ಬಿಟ್ವಿ. ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್. ಅನಿಲ್ ಕುಮಾರ್ ಸರ್ ಉಪಾಧ್ಯಕ್ಷ ಡೈರೆಕ್ಟರ್. ಅಲ್ಲ ಸರ್, ಡೈರೆಕ್ಟರ್ ಅವರು ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ನೋಡ್ತಿದ್ದಾರೆ ಕೆಲಸ. ಯಾಕಂದ್ರೆ ಸಿನಿಮಾ ರಿಲೀಸಿಂಗ್ ಹತ್ರ ಬಂತು. ಈಗ ಹಬ್ಬ ಅಂದ್ರೆ ಒಂದು 40-45 ದಿನ ಇರ್ಬೋದೇನೋ ರಿಲೀಸ್ಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಆ ಕಡೆ ಅವ್ರು ಬಿಸಿ ಇದ್ದಾರೆ. ರಚಿತಾ ರಾಮ್ ಅವರು ಬೇರೆ ಕಡೆ ಸ್ವಲ್ಪ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರು ನನಗೆ 13ನೇ ತಾರೀಕು ಇಲ್ಲ 11ನೇ ತಾರೀಕು ನನ್ನ ಜೊತೆ ಜಾಯಿನ್ ಆಗ್ತಾರೆ ಅವರು. ಗೊತ್ತಿಲ್ಲ ಸರ್, ನೋಡ್ಬೇಕು ಇವಾಗ. ಫಸ್ಟ್ ಸದ್ಯಕ್ಕೆ ನಂದು ಇವಾಗ 31 ಡಿಸ್ಟ್ರಿಕ್ಟ್ ನಾನು ಕವರ್ ಮಾಡಬೇಕು. 88 ತಾಲೂಕುಗಳು ನಾನು ಈಗ ಹಾಕೊಂಡಿದ್ದೀನಿ ಪ್ರಚಾರ. ಸೊ ನಂದು ಟೋಟಲ್ ಆಗಿ 55 ದಿನ. ಸೊ ನಾನು ಹೀರೋ ಆಗಿ ನಾನಂತೂ ಎಲ್ಲಾ ಕಡೆ ಓಡಾಡಲೇಬೇಕು. ಸೊ ಎಲ್ಲಾ ಕಡೆ ಪ್ರವಾಸ ಮಾಡ್ತಿದ್ದೀನಿ ಸರ್. ಸರ್ ಈಗ ಏನಾಗತ್ತೆ, ಈಗ ನೀವು ತೆಲುಗು ಸಿನಿಮಾ ಆಗ್ಬೋದು, ತಮಿಳ್ ಸಿನಿಮಾ ಆಗ್ಬೋದು, ಅವ್ರಿಗೆಲ್ಲ ಏನಂತಂದ್ರೆ ಆ ಸಿನಿಮಾ, ಆತರ ಸಿನಿಮಾಗಳು, ಆತರ ಕಥೆಗಳು ನೋಡಿದ್ಮೇಲೆ ಯಾಕೆ ನಮ್ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಸತಿ ನಾನು ಕೇಳ್ಕೊಂತಿದ್ದೆ. ಸೊ ಕೇಳ್ಪಟ್ಟಾಗ ನಾನು ಯಾಕೆ ನಾವು ಅವ್ರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ತರ ಇಲ್ಲ, ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ನಾವು ಸಿನಿಮಾ ಮಾಡಿದ್ದು. ಆಮೇಲೆ ಈ ಕಂಟೆಂಟ್ ನಾನು ಏನ್ ಹೊಸದಾಗಿ ಯೂಸ್ ಮಾಡಿದೀನ ಸರ್, ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರು ಆತರ ಪ್ರಯತ್ನ ಪಟ್ಟಿಲ್ಲ. ಈಗ ಹೆದರ್ಕೊಂಡ್ ಮಾಡ್ಲಿಲ್ವೋ ಇಲ್ಲ ಆತರ ಯಾರು ಹೀರೋಗಳು ಇರ್ಲಿಲ್ವೋ ನನಗ್ ಗೊತ್ತಿಲ್ಲ. ಏನ್ ಸರ್? ಸರ್ ಹಾ ಸರ್, ಹೌದು ಸರ್, ಹೌದು ಸರ್. ಅದೇ ಸರ್ ಹೇಳ್ತಿದ್ದಲ್ಲ, ಈಗಿನ ಕಾಲದಲ್ಲಿ ಯೂತ್ಸ್ ಹುಡುಗಿರು ಹುಡುಗರು ಜೊತೆ ಇದ್ದು ಹೆಂಗ್ ಹ್ಯಾಮರ್ಕೊಂತಿದ್ದಾರೆ, ಹುಡುಗರು ಹುಡುಗಿರ ಜೊತೆ ಇದ್ದು ಹೆಂಗ್ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಒಂದು ಪ್ರೀತಿ. ಆಮೇಲೆ ಎಷ್ಟೋ ಹುಡುಗರು ಹುಡುಗಿರ ಪ್ರೀತಿಯಲ್ಲಿ ಬಿದ್ದು ಹೆಂಗ್ ಜೀವನ ಹಾಳು ಮಾಡ್ಕೊಂತಿದ್ದಾರೆ, ಅದ್ರ ಮೇಲೆ ಕತೆ ಸರ್. ಮೆಸೇಜ್ ಅಂತ ಹೇಳಕ್ ಆಗಲ್ಲ ಸರ್, ಬಟ್ ಫ್ಯಾಮಿಲಿ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಸಿಗ್ಬೋದೇನೋ. ಎಂಟರ್ಟೈನ್ಮೆಂಟ್ ಸಿನಿಮಾ 100%. ಏನ್ ಸರ್? ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಸರ್. ಈಗ ನಾನು ಅಲ್ಲ ಸರ್, ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಈಗ ನಾನು ಹೇಳೋದು ತಪ್ಪಾಗ್ಬಿಡುತ್ತೆ ಸರ್. ಆಗ್ಬೋದು ಸರ್, ನನ್ಗೂ ಕರೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ. ನಿರ್ಮಾಪಕರು ಕೇಳಿದ್ರೆ ಸರ್, ಇಡೀ ಸಿನಿಮಾ ನಾವು ಕರ್ನಾಟಕಲ್ಲೇ ಮಾಡಿದೀವಿ. ಉಡುಪಿಯಲ್ಲಿ ಮಾಡಿದೀವಿ, ಹಂಪಿಯಲ್ಲಿ ಮಾಡಿದೀವಿ, ಸಾಕಷ್ಟು ಶೂಟಿಂಗು ಮೈಸೂರಲ್ಲಿ ಮಾಡಿದೀವಿ, ಬೆಂಗಳೂರಲ್ಲಿ ಮಾಡಿದೀವಿ. ನನ್ಗೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಇರ್ಬೋದು ಸರ್, ಒಂದು 12-13 ಕೋಟಿ ಇಲ್ಲ 10 ಕೋಟಿ ಏನು, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ನನಗೆ. ಮಾಡಿದೀನಿ ಅಲ್ಲ ಸರ್, ಸಿನಿಮಾದಲ್ಲೇ ಮಾಡಿದೀನಿ. ನನ್ಗೆ ದೇವರನ್ನೇ ಡ್ಯಾನ್ಸ್ ಬರಲ್ಲ, ಏನೋ ಕಷ್ಟಪಟ್ಟು ನಿಮ್ಗಳಿಗೋಸ್ಕರ ಮುಗೀತು ಸರ್. ಸಿನಿಮಾ ಶೂಟಿಂಗ್ ಮುಗೀತು. ಒಂದೇ ಒಂದು ಹಾಡು ಬ್ಯಾಲೆನ್ಸ್ ಇದೆ ನಂದು, ರಚಿತಾ ರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಈಗ ಒಂದು ನೀವಿನ್ನು ನಮ್ಮ ಚಾನೆಲ್
ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.